ಅದಕ್ಕೆ ಸ್ವಲ್ಪ ದುಃಖ ಆಗ್ತಾ ಐತೆ. 650 700 ಅಂದ್ರೇನು ನಮ್ಗೆ 700 ಮಿಗ್ತಾ ಐತೆ. ಧರ್ಮಸ್ಥಳಕ್ಕೆ ಹೋಗುವಂತಹ ಪ್ರಯಾಣಿಕರು, ಮಹಿಳಾ ಪ್ರಯಾಣಿಕರು ಒಬ್ರು ಬಸ್ ನಲ್ಲಿದ್ದಾರೆ. ಉಚಿತ ಪ್ರಯಾಣ ಶುರುವಾದಾಗಿಂದ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಅವರಿಗೆ ಬನ್ನಿ ಮಾತಾಡ್ಸೋಣ. ಮ್ಯಾಮ್ ನಮಸ್ತೆ. ನಮಸ್ತೆ, ನನ್ನ ಹೆಸರು ಅಶ್ವಿನಿ ಅಂತ. ನಾವು ಓಲ್ಡ್ ಬೇಟ್ ಮೇಲಿಂದ ಬರ್ತಾ ಇದ್ದೀವಿ. ಧರ್ಮಸ್ಥಳಗೆ ಫ್ರೀ ಬಸ್ಸು. ಇವಾಗ ನಮಗೆ ಇದು ಬಿಟ್ಟಿದ್ರಿಂದ ತುಂಬ ಬೆನಿಫಿಟ್ ಐತೆ ಹೆಣ್ಮಕ್ಳಿಗೆ. ಫ್ರೀ ಆದಾಗಿಂದ ಎಲ್ಲೆಲ್ಲ ಓಡಾಡಿದ್ದೀರಾ? ಮೈಸೂರು, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಆಮೇಲೆ ಚಾಮುಂಡಿ ಬೆಟ್ಟ ಎಲ್ಲ ಜಾಗದಲ್ಲೂ ಓಡಾಡಿದ್ದೀವಿ. ನಮ್ಗೆ ತುಂಬ ಇದಾಗ್ತಾ ಇದೆ. ಇವಾಗ ಏನೂ ಇಲ್ಲ ಅಂತ ಹೇಳ್ತಾ ಇದಾರಲ್ಲ, ಪಾಸು ಇದು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ದುಃಖ ಆಗ್ತಾ ಐತೆ. ಫ್ರೀ ಇರ್ಲಿಲ್ಲ ಅಂತ ಅಂದಿದ್ರೆ ಎಷ್ಟು ಖರ್ಚಾಗ್ತಾ ಇತ್ತು ನಿಮ್ಗೆ? ಇವಾಗ ಎಷ್ಟು ಸೇವಿಂಗ್ಸ್ ಆಗ್ತದೆ? ನಮ್ಗೆ ಇವಾಗ 350 ಐತೆ ಗಂಡ್ ಮಕ್ಳಿಗೆ. ಹೋಗಕ್ಕೆ ಬರಕ್ಕೆ 650 700 ಅಂದ್ರೇನು ನಮ್ಗೆ 700 ಮಿಗ್ತಾ ಐತೆ. ಇನ್ನ ಇಲ್ಲ ಅಲ್ಲಿಗೂ ತುಂಬಾ ನಮ್ಗೆ ಸೇಫ್ ಆಗ್ತಾ ಇದೆ. ನೀವು ತಿಂಗಳಿಗೆ ಎಷ್ಟು ಸಲ ಫ್ರೀ ಆಗಿ ಬಸ್ಸಲ್ಲಿ ಓಡಾಡ್ತೀವಿ? ನಮ್ ದಿನಕ್ಕೆ ಒಂದ್ 4-5 ಸತಿ ಓಡಾಡ್ತೀವಿ ಕೆಲ್ಸಕ್ಕೆ. ತಿಂಗಳಿಗೆ ಒಂದು 31 ದಿವಸನೂ ಓಡಾಡ್ತಾನೆ ಇರ್ತೀವಿ ನಾವು ಬಸ್ಸಲ್ಲೇ. ತುಂಬಾ ನಮ್ಗೆ ತುಂಬಾ ಬೆನಿಫಿಟ್ ಐತೆ ಬಸ್ಸಲ್ಲಿ. ಫ್ರೀ ಬಸ್ಸಸ್ ಇದೆ ಅಲ್ವಾ ಇವಾಗ? ನಿಮ್ಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಅಥವಾ ಉಪಯೋಗ ಇದೆಯಾ? ನಿಮಗೆ ಸೀಟ್ ಸಿಗ್ತಾ ಇದೆಯಾ ಬಸ್ಸಲ್ಲಿ ಅಂತ? ನಮ್ಗೆ ಸೀನಿಯರ್ ಅವ್ರಿಗೆ ಸೀಟ್ ಸಿಗಲ್ಲಮ್ಮ. ಎಲ್ಲ ಹೆಂಗಸ್ರು ಕೂತ್ ಹೇಳಮ್ಮ ಅಂದ್ರು ಹೇಳಲ್ಲ. ಏನ್ ಮಾಡ್ತೀರಮ್ಮ? ಬಹಳ ಹಿರಿಯ ನಾಗರಿಕರಲ್ಲಿ ಬಂದು ಕೂತ್ಕೊಂಡ್ ಬಿಡ್ತಾರೆ. ಹೇಳಮ್ಮ ಅಂದ್ರೆ ಹೇಳಲ್ಲ. ನಾವು ನಿಂತ್ಕೊಂಡಿರಬೇಕು. ವಯಸ್ಸಾಗಿರೋರು ಏನ್ ಮಾಡ್ತೀರಾ? ಹೆಂಗೆಷ್ಟವ್ರು ಆರಾಮಾಗಿ ಕೂತ್ಕೊಂತಾರೆ. ಅವ್ರು ಸೀಟ್ ಬಿಟ್ಕೊಡೋದಿಲ್ಲ. ಇದು ಫ್ರೀ ಬಸ್ ಹಾಕಿದ್ರಿಂದ ಬಹಳ ತಲೆನೋವು ಬಂದ್ಬಿಟ್ಟಿದೆ. ಹಿರಿಯ ನಾಗರಿಕರಿಗೂ ತಲೆನೋವು ಇದೆ. ಬರೀ ಹೆಂಗಸರೇ ತುಂಬಿರ್ತಾರೆ ಬಸ್ಸಲ್ಲಿ. ಅಂದ್ರೆ ಇನ್ ಟೈಮ್ಗೆ ಹೋಗಕ್ ಆಗ್ತಾ ಇಲ್ಲ, ಹೋಗ್ಬೇಕಾದ್ರೆ ಆಗಲ್ಲಮ್ಮ. ನಾವು ಒಂದು ಬಸ್ ಹತ್ಬೇಕಾದ್ರೆ ಅಲ್ಲಿ ಫುಲ್ ಹೆಂಗಸರೇ ಇರ್ತಾರೆ. ಅಯ್ಯೋ ಯಾಕಪ್ಪ ಅಂದ್ಬಿಟ್ಟು ಇಳಿದು ಬಿಡ್ತೀವಿ, ಬೇರೆ ಬಸ್ಗೆ ನೋಡ್ಕೊಂಡು ಬರ್ತೀವಿ. ತೊಂದರೆ ಆಗ್ತಾ ಇದಮ್ಮ. ಬೇಕಾಗಿರ್ಲಿಲ್ಲ ಅನಿಸ್ತಾ ಇದೆ. ಇದು ಬೇಕಾಗಿಲ್ಲಮ್ಮ. ಯಾತಕ್ಕೆ ಮಾಡಿದ್ರು ಏನಿಲ್ಲೋ ಅದನ್ನೇನು ಗೊತ್ತಿಲ್ಲಮ್ಮ. ಅವ್ರ ಅನುಕೂಲಕ್ಕೆ ಮಾಡಿಬಿಟ್ಟು ಬೇರೆಯವ್ರಿಗೆಲ್ಲ ಹಿಂಸೆ ಕೊಡ್ತಾವ್ರೆ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.